ಏನ ರಮಣ ಮರ ಹೊರಿಕಂದು ಇಷ್ಟೊತ್ತಿಗೆ ಚಿಂತೆ ಮಾಡ್ತಾ ನಿಂತಿರಂಗೆ ಕಾಣ್ತಿದೆ ಏನಪ್ಪನೆ. ಮರ ಹೊರಿಕ ಚಿಂತೆ ಮಾಡ್ತಿದೆ ಅಂತಂದ್ರೆ ಏನು ಮಾಡ್ಲಪ್ಪ, ವಯಸ್ಸಿಗೆ ಬಂದಿರೋ ಮಗ ಕಾಲೇಜ್ ಓದ್ತಾವನ, ಪರೀಕ್ಷೆ ಹತ್ರ ಬರ್ತಾವ, ಚೆಂದಾಗಿ ಓದ್ಕ, ನಿನ್ನ ಜೀವನ ನೀ ರೂಪಿಸ್ಕಪ್ಪ. ನಾವು ಪಟ್ಟಿರೋ ಕಷ್ಟ ನೀವು ಬೇಡ ಅಂತಂದ್ರೆ ನನ್ನಿಷ್ಟ, ನಾವು ಓದಿದ್ರು ಓದ್ತೀನಿ, ಇಲ್ದೇವ್ರಿಲ್ಲ, ನಿನಗೆ ಯಾಕೆ ಅವೆಲ್ಲ ಅಂತ ಉಡಾಪ ಮಾತುಗಳಾಡಿದ್ರೆ ಎತ್ಕೊಳ್ಳು ಎಲ್ಲಿ ಮಗ ಮುಂದಕ್ಕೆ ಕಷ್ಟಕ್ಕೆ ಸಿಗಾಕತ್ತ ನನ್ನ ನೋವ್ಲಿ ಚಿಂತೆ ಮಾಡಿದೆ. ಇನ್ನೇನು ಮಾಡಲಪ್ಪ, ಏನು ಮಾಡಿದೆ ರಮಣ. ಇವತ್ತಿನ ಕಾಲು ಹಂಗೆ ಅದ, ಇವತ್ತಿನ ಐಕ್ಳು ಹಂಗೆ ಅವ. ವಯಸ್ಸಿಗೆ ಬಂದಮೇಲೆ ಬಿಸಿ ರಕ್ತದಲ್ಲಿ ಪುಸ್ತಕ ತಗೊಂಡು ಓದ್ಕೊಂಡು ತಮ್ಮ ಜೀವನ ರೂಪಿಸ್ಕೊಳ್ಳೋದ್ರಲ್ಲಿ ಏನು ಕನಸು ಕಾಣಬೇಕು ನನ್ನ ಬಿಟ್ಬಿಟ್ಟು ಆಡಬಾರ್ದದ ಆಟ ಆಡಿ ಮಾಡಬಾರ್ದದ ಕೆಲಸನೆಲ್ಲ ಮಾಡಿ ಇರೋ ವಯಸ್ಸನ್ನೆಲ್ಲನೂ ಕಳ್ಕೊಂಡು ಕಾಲ ಎಲ್ಲ ಮಿಂಚಿದ ಮೇಲೆ ಅವ್ರು ಪಡೋ ಕಷ್ಟ ನೋಡಿ ಆ ಎತ್ಕರುಗಳು ಚುರುಕ್ ಅನ್ಕೊಂಡು ಪಶ್ಚಾತ್ತಾಪ ಪಡ್ತಾವಲ್ಲ. ಜೊತೆಗೆ ಇವ್ರು ಆಡ್ದ ಆಟನೆಲ್ಲನೂ ನೆನೆಸ್ಕೊಂಡು ಅವ್ರ ಸುತ್ತಮುತ್ತಲಿರೋರೆಲ್ಲರೂ ನಗ ಪಾಟ್ಲಿ ಇವ್ರನ್ನ ನೋಡ್ಕೊಂಡು ನಗಾಡ್ತಾರಲ್ಲ. ಇದೊಂದೆರಡು ಸತ್ಯನ ಈ ಐಕ ತಿಳ್ಕೊಬಿಟ್ರ ಜೀವನದಲ್ಲಿ ಅವರು ಖಂಡಿತವಾಗೂ ಉದ್ಧಾರ ಆಯ್ತಾರ. ಆದರೆ ಈ ಸತ್ಯ ನಮ್ಮ ಯುವಕರ್ಗ ಕೆಲವ್ರಿಗೆ ಮಾತ್ರ ಅದು ಯಾವತ್ತು ಅರ್ಥ ಆದದೋ ಏನೋ ಶಿವನೊಬ್ಬನಿಗೆ ಗೊತ್ತು.